ಕ್ಯಾರೆಟ್ ಮಂಚ ಪ್ರೀತಿ. ಬೆಳಗಿನ ಜಾವ ಮಳೆಯ ತೋರುವ ಮೋಡದ ನಡುವೆ ತಂಪಾದ ಗಾಳಿ ಬೀಸುತ್ತಿತ್ತು. ಮಾರುಕಟ್ಟೆಯ ಕೋನದಲ್ಲಿ ಒಂದು ತರಕಾರಿ ಅಂಗಡಿಯಲ್ಲಿ ಅರ್ಜುನ್ ತನ್ನ ಕುಟುಂಬದೊಂದಿಗೆ ತರಕಾರಿಗಳನ್ನು ಮಾರುತ್ತಿದ್ದ. ಹಸಿರು ಮೆಂತ್ಯೆ, ಕೆಂಪು ಟೊಮೊಟೊ, ಹಳದಿ ಕ್ಯಾರೆಟ್, ಅವನ ಅಂಗಡಿಯಲ್ಲಿ ಬಣ್ಣಗಳ ಹಬ್ಬವೇ ಕಂಡುಬರುತ್ತಿತ್ತು. ಆ ದಿನ ಅವಳನ್ನು ಮೊಟ್ಟ ಮೊದಲ ಬಾರಿಗೆ ನೋಡಿದನು. ಸಂಯುಕ್ತ ಸ್ಥಳೀಯ ಕಾಲೇಜಿನಲ್ಲಿ ಓದುತ್ತಿದ್ದ ಸುಂದರ ಹುಡುಗಿ ತನ್ನ ಅಕ್ಕನ ಜೊತೆ ತರಕಾರಿ ತೆಗೆಯಲು ಬಂದಿದ್ದಳು. ಅವಳ ಕೆಂಪು ಚುಣಿಯ ಗಾಳಿ ಬೀಸಿದಂತೆ ಕಣ್ಣಿಗೆ ಕಾಣದ ಲೋಕದಲ್ಲಿ ಹೋಗಿಬಿಟ್ಟ. ಸಂಯುಕ್ತ ತಾಜಾ ಕ್ಯಾರೆಟ್ಗಳನ್ನು ನೋಡುತ್ತಾ ಒಂದು ಕೈಗೆತ್ತಿಕೊಂಡು, ಇದು ಚೆನ್ನಾಗಿದೆ, ಸಿಕ್ಕಷ್ಟು ಸಿಹಿಯೂ ಇರಬೇಕು ಎಂದು ಹಾಸ್ಯ ಮಾಡಿದಳು. ಅರ್ಜುನ್ ಲಜ್ಜೆಯಿಂದ ನಗುತ್ತಾ, ನೀವು ರುಚಿ ನೋಡಬಹುದು, ಆದರೆ ಮೊದಲು ಪಾವತಿ ಮಾಡಬೇಕು ಎಂದು ಹೇಳಿದ. ಅವರ ಮಾತು ತೊಡಗಿದ ಹಾಗೆಯೇ ಸಂಯುಕ್ತ ಕೂಡ ವಾರದಲ್ಲಿ 2 ಬಾರಿ ತರಕಾರಿ ಖರೀದಿಸಲು ಬರಲು ಪ್ರಾರಂಭಿಸಿದಳು. ಹಗಲು ಹತ್ತಿರಿಸುತ್ತಿತ್ತು, ಆದರೆ ಅವರ ಸ್ನೇಹ ಹಗಲಿನ ಹೊತ್ತಿಗಿಂತ ಹೆಚ್ಚಾಗಿ ಬೆಳೆಯುತ್ತಾ ಹೋಗುತ್ತಿತ್ತು. ಬಿಸಿಲಿನ ತಾಪದಲ್ಲಿ ಒಣಗುತ್ತಿದ್ದಂಗೆ ಒಂದು ದಿನ ಸಂಯುಕ್ತ ಕೈಯಲ್ಲಿ ತಣ್ಣನೆಯ ನೆಂಬು ಹಣ್ಣಿನ ಜ್ಯೂಸ್ ತಂದುಕೊಟ್ಟಳು. ನೀವು ಹಗಲು ದಿನವೂ ತುಂಬಾ ಕೆಲಸ ಮಾಡ್ತೀರಾ, ಇದು ಕುಡಿ ಎಂದಳು. ಅರ್ಜುನ್ಗೆ ಕಣ್ಣಲ್ಲೇ ಕಣ್ಣೀರದೀತು ಅಂದುಕೊಂಡ, ಆದರೆ ಹೃದಯ ತುಂಬಿ ಹೋಯ್ತು. ಸಂಯುಕ್ತ ವೈದ್ಯಕೀಯ ವಿದ್ಯಾರ್ಥಿನಿ, ಬಡ ಕುಟುಂಬದ ತರಕಾರಿ ಮಾರುವವನು, ಇವರ ನಡುವಿನ ಅಂತರವನ್ನು ಸಮಾಜ ಯಾವಾಗಲೂ ಹಿಗ್ಗಿಸಿಕೊಂಡಿತ್ತು. ಒಂದು ದಿನ ಸಂಯುಕ್ತ ಸಿಟ್ಟಿನಲ್ಲಿ, ನೀನು ಯಾವಾಗಲೂ ದೂರ ನಿಲ್ಲೋಕೆ ಯಾಕೆ ಪ್ರಯತ್ನಿಸುತ್ತಾ ಇರುತ್ತೀಯಾ? ನಾನು ಸ್ನೇಹ ಇಟ್ಟಾಗಲೇ ನಿನ್ನ ಹಿನ್ನೆಲೆ ನೋಡ್ಲಿಲ್ಲ ಎಂದಳು. ಅರ್ಜುನ್ ತಲೆ ತಗ್ಗಿಸಿ, ನಾನು ಕೇವಲ ತರಕಾರಿ ಮಾರುವವನು. ನೀನು ದೊಡ್ಡ ಹುದ್ದೆಗೆ ಹೋಗೋವಳು ಎಂದ. ಆ ದಿನ ಸಂಯುಕ್ತ ಮೊದಲು ಹೇಳಿದ್ದಳು, ಪ್ರೀತಿ ಎಲ್ಲಿ ಹುಟ್ಟೀತೋ ಅಲ್ಲಿ ಅದರ ಬೆಲೆ ಅರಿಯಬೇಕು, ನಾನಿನ್ನು ಹಿಂಜರಿಯಲ್ಲ. ಕಾಲ ಸಾಗಿದಂತೆ ಅರ್ಜುನ್ ತನ್ನ ಶ್ರಮದಿಂದ ದೊಡ್ಡ ಅಂಗಡಿ ತೆರೆದು ದೊಡ್ಡ ವ್ಯಾಪಾರಿಯಾಗಿದ್ದ. ಸಂಯುಕ್ತ ತನ್ನ ವೈದ್ಯಕೀಯ ಶಿಕ್ಷಣ ಮುಗಿಸಿ ಹಾಸ್ಪಿಟಲ್ ತೆರೆದುಕೊಂಡಳು. ಒಂದು ದಿನ ಅರ್ಜುನ್ ಕೊಂಡು ಹಾಕಿದ ತಾಜಾ ಹೂವಿನ ಗುಚ್ಛವನ್ನು ಇಟ್ಟುಕೊಂಡು, ನನಗೆ ನಿನ್ನ ತರಕಾರಿ ಅಂಗಡಿ ಈ ಜಗತ್ತಿನ ಔಷಧಿ ಶಾಪ್ತಕ್ಕಿಂತ ಒಳ್ಳೆಯದು ಎಂದಳು. ಅವರು ಈ ಜಗತ್ತಿನ ವ್ಯತ್ಯಾಸಗಳ ನಡುವೆಯೂ ತಮ್ಮ ಪ್ರೀತಿಯನ್ನು ಉಳಿಸಿಕೊಂಡರು. ಅವರಿಬ್ಬರ ನಡುವೆ ದಿನ ಅದು ನಡೆಯುತ್ತೆ. ಹಸಿರು ತರಕಾರಿಯಂತೆ ತಾಜಾಗಿ ಚಿಗುರಿದ ಪ್ರೀತಿಯೊಂದಿಗೆ.